ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನನ್ನ ಅಪ್ಪ ಅಮ್ಮನ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್. ಹ್ಯಾಪಿ ಆ್ಯನಿವರ್ಸರಿ ಪಪ್ಪ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ ಸ್ಪೆಷಲ್ ಆಗಿರಲಿ. ನಿಮ್ಮ ಜೀವನವನ್ನು ನೀವು ಎಷ್ಟು ಬದುಕುತ್ತೀರಿ ಎಂಬುದು ಜೀವನದಲ್ಲಿ ಮುಖ್ಯವಲ್ಲ, ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುದು ಮುಖ್ಯ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ತುಂಬಾ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನನ್ನ ಅಪ್ಪ ಅಮ್ಮನ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್. ಅಂದರೆ ಅವರು ಮದುವೆ ಆಗಿ 25 ವರ್ಷ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಇವತ್ತು ಜೂನ್ 23rd. ತುಂಬಾ ಖುಷಿ ಆದಂಥ ದಿನ, ಆದಂಥ ಗಳಿಗೆ ಕೂಡ. ಸೊ ಇವತ್ತಿನ ದಿನ ಹೇಗಿರುತ್ತೆ ಆ್ಯಂಡ್ ಏನೇನೆಲ್ಲ ಸೆಲೆಬ್ರೇಷನ್ಸ್ ಆಯಿತು ಎಲ್ಲನೂ ಕ್ಯಾಪ್ಚರ್ ಮಾಡಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನನ್ನ ಅಪ್ಪ ಅಮ್ಮಂಗೆ ಯಾರೆಲ್ಲ ವಿಶ್ ಮಾಡಬೇಕು ಅಂದ್ಕೊಂಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಎಲ್ಲ ವಿಶಸ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ವೆಡ್ಡಿಂಗ್ ಡೇದು ಪ್ರೀವಿಯಸ್ ಡೇ, ಅಂದರೆ ನಾಳೆ 23rd of June ನನ್ನ ಪೇರೆಂಟ್ಸ್ ವೆಡ್ಡಿಂಗ್ ಡೇ. ಸೊ ಇವತ್ತು 22nd, ಅಂದರೆ ಆಲ್ರೆಡಿ ಟೈಮ್ 11:50 ಏನೋ ಆಗಿದೆ. ಇನ್ನು 10 minutesಲ್ಲಿ June 23rd ಆಗುತ್ತೆ. ಸೊ ನಾನು ಇಷ್ಟು ಮೆತ್ತಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಮ್ಮಿ ಆಲ್ರೆಡಿ ಮಲ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ 12 o'clock ಕೇಕ್ ಕಟ್ ಮಾಡಿಸ್ತಾ ಇರೋದು. ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ತರಿಸಿದ್ದೀನಿ. ಆ್ಯಂಡ್ ಬಲೂನ್ಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಸಿಂಪಲ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಚೆ ಕಡೆ ಹಾಲಲ್ಲಿ ಟೇಬಲ್ಲಿಗೆ. ಬಿಕಾಸ್ ನನ್ನ ಪೇರೆಂಟ್ಸಿಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಲಿ ಅದೆಲ್ಲ ಏನೂ ಇಷ್ಟ ಆಗಲ್ಲ. ಸೊ ಅಟ್ಲೀಸ್ಟ್ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡೋಣ ಅಂತ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಸೊ 12 o'clock ಕೇಕ್ ಕಟ್ ಮಾಡಿಸೋಣ ಅಂತ. ಪಪ್ಪ ಇನ್ನೂ ಬರ್ತಾಯಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ಸೊ ನೋಡೋಣ ಹೇಗೆ ಆಗುತ್ತೆ ಅಂತ. ನಿದ್ದೆಯಿಂದ ಎಬ್ಬಿಸ್ದೆ ಅಂತ ಬೈತಾರ ಇಲ್ಲ ಖುಷಿ ಪಡ್ತಾರ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ, ಐ ಟ್ರೈ ಮೈ ಬೆಸ್ಟ್. ಸೊ ಡೆಕೋರೆಲ್ಲ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾಳೆ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಸೊ ಏನೇನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಎಲ್ಲನೂ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅವ್ರ ಡೇನ ಮೆಮೊರೇಬಲ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ 25 years ಆಫ್ ಮ್ಯಾರೇಜ್ ನಾಳೆ ಕಂಪ್ಲೀಟ್ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಫಾರ್ ದೆಮ್. ತುಂಬ ಖುಷಿ ಆಗುತ್ತೆ ನನಗೆ ನಮ್ಮ ಅಪ್ಪ ಅಮ್ಮನ್ನ ನೋಡಿದ್ರೆ. ಎಷ್ಟೇ ಜಗಳ ಇರಲಿ, ಎಷ್ಟೇ ಕೋಪ ಇರಲಿ, ಬಟ್ ಎಂಡ್ ಆಫ್ ದ ಡೇ ಒಬ್ರಿಗೊಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆ್ಯಂಡ್ ದ ವೇ ದೇ ಆರ್ ಲಿವಿಂಗ್. ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಅಮ್ಮ, ಯಾವಾಗೂ ಹೀಗೆ ಖುಷಿಯಾಗಿರಿ. ಆ್ಯಂಡ್ ಇವತ್ತು ಕೂಡ ಕಂಪ್ಲೀಟ್ ಟಯರ್ಡ್ ಆಗಿಬಿಟ್ಟಿದೆ ನನಗೂ. ಏಕೆಂದರೆ ಚಿಕ್ಕಪೇಟೆಗೆ ಹೋಗಿ ಆ್ಯಂಡ್ ಡಿಮಾರ್ಟಿಗೆ ಹೋಗಿ ಆ್ಯಂಡ್ ಇನ್ನೂ ಬೇರೆ ಕಡೆ ಶಾಪಿಂಗ್ ಎಲ್ಲ ಹೋಗಿ ಬರಬೇಕಾಗಿತ್ತು. ಸೊ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ನಾಳೆ ತೋರಿಸ್ತೀನಿ. ಆ್ಯಂಡ್ ಇದು ನಮ್ಮಪ್ಪ ನಮ್ಮಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರಿಗೆ ನಮ್ಮಮ್ಮಂಗೆ ಗೊತ್ತಿಲ್ಲದಿರೋ ಹಾಗೆ ಸೀರೆ ಪರ್ಚೇಸ್ ಮಾಡ್ಕೊಂಬ ಅಂತ ಹೇಳಿದ್ರು. ಸೊ ಬಟ್ ಅವರನ್ನೇ ಕರ್ಕೊಂಡು ಹೋಗಿ ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ಸೀರೆ ತೊಗೊತಾ ಇರೋದು ಅಂತ ಹೇಳಿ ಸೀರೆ ಸೆಲೆಕ್ಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ನಾಳೆ ಅದನ್ನು ಪಪ್ಪ ಕೊಡ್ತಾರೆ. ಸೊ ನೋಡೋಣ. ಸೊ ನಾಳೆ ಎಲ್ಲ ಏನೇನಾಗುತ್ತೆ ಈ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಸೊ ಡೆಕೋರೆಲ್ಲ ಸೆಟಪ್ ಮಾಡಿ ನಿಮಗೆ ಸಿಗ್ತೀನಿ. ಸೊ ಡೆಕೋರೆಲ್ಲ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿದ್ದೆ ಆ್ಯಂಡ್ ಕಂಪ್ಲೀಟ್ ರೆಡ್ ಕಲರಲ್ಲಿ ಮಾಡಿದ್ದೆ. ಆ್ಯಂಡ್ ಕೇಕ್ ಆಲ್ರೆಡಿ ತರಿಸಿದ್ದೆ. ಸೊ ಹೀಗಿತ್ತು ನಾನು ಮಾಡಿದ್ದ ಸೆಟಪ್. ಅವರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಗೊತ್ತಿರಲಿಲ್ಲ 12 AM ಕಟ್ ಮಾಡಿಸ್ತೀನಿ ಅಂತ, ಬಟ್ ರೆಡಿ ಮಾಡಿಟ್ಟಿದ್ದೆ. ಹೀಗಿತ್ತು.
ಹ್ಯಾಪಿ ಆನಿವರ್ಸರಿ ಪಪ್ಪ. ಥ್ಯಾಂಕ್ ಯು ಮಳೆ. ಅಮ್ಮೇನ ಹೆಂಗೆ ಸೂಪರ್ ಮಳೆ. ಅಮ್ಮ ಮಲ್ಗೈತೀರಿ, ಹೇಳ್ಸ್ತೀನಿ. ಈಗ ಮಲಗಿರೋರನ್ನ ಹೇಳ್ಸಿದ್ದೀನಿ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಗೂ ಧನ್ಯವಾದಗಳು ಮಳೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಾ. ಥ್ಯಾಂಕ್ ಯು. ಏನು ಕತ್ತಿದೆ ನಮ್ಮ ಅಪ್ಪನ ನೋಡಿ. 25 years. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಕೇಕ್ ಕಟ್ ಮಾಡಿ, ಬನ್ನಿ ಬನ್ನಿ ಬನ್ನಿ. ಅಷ್ಟೇ. ಕೇಕ್ ಕಟ್ ಮಾಡಿ. ಫುಲ್ಲು ನಮ್ಮ ಅಪ್ಪನ ಫೇವ್ರೆಟ್ ಸಾಂಗ್ ಆಗಿರೋದ್ರಿಂದ ತುಂಬ ತುಂಬ ಇಷ್ಟ ಆಯಿತು. ಕಮ್ಮಿ ಅಂತೂ ಇಲ್ಲ, ಫುಲ್ ಇಷ್ಟ ಆಯಿತು. ನಮ್ಮ ಅಪ್ಪನಿಂದ ಎಷ್ಟು ಸಿಂಪಲ್ ಸೆಲೆಬ್ರೇಷನ್ ನಡೀತಾ ಇರೋದು. ಅವ್ರಿಗೆ ಯಾವ ಸೆಲೆಬ್ರೇಷನ್ ಇಷ್ಟ ಆಗಲ್ಲ ಅಂತ. ಖುಷಿ ಆಯ್ತಾ? ತುಂಬ ಚೆನ್ನಾಗಿದೆ ಕೇಕ್. ಸೊ ಇದು ನೆಕ್ಸ್ಟ್ ಡೇ ಆ್ಯನಿವರ್ಸರಿ ದಿನ. ಪಪ್ಪ ಅಮ್ಮ ಇಬ್ಬರು ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾನಿನ್ನೂ ಏನೂ ರೆಡಿ ಆಗಿಲ್ಲ. ನಂಗೆ ಬೇರೆ ಕೆಲಸಗಳಿದೆ. ಸೊ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಇವತ್ತು. ಸೊ ನಿನ್ನೆ ಅಮ್ಮಂಗೆ ಗೊತ್ತಿಲ್ಲದಿರೋ ಹಾಗೆ ಹೋಗಿ ಸೀರೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಪಪ್ಪ ಹೇಳಿದರು, ಪಪ್ಪನ ಪ್ಲ್ಯಾನ್ ಇದು, ಅಮ್ಮಂಗೆ ಗೊತ್ತಿಲ್ಲದಿರೋ ಹಾಗೆ ಸೀರೆ ತೊಗೊಂಬರ್ಬೇಕು ಅಂತ, ಅವ್ರು ಕೊಡಿಸ್ಬೇಕು ಅಂತ. ಸೊ ಅದನ್ನು ತೊಗೊಂಬಂದಿದ್ದೀನಿ. ಇವಾಗ ಅದನ್ನು ಕೊಡ್ಸೋಣ ಪಪ್ಪನ ಕೈಯಲ್ಲಿ, ನೋಡೋಣ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಮ್ಮ ಅಂತ. ಒಂಚೂರು ಕ್ಲೋ ಇಲ್ಲ ಅಮ್ಮಂಗೆ. ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ತೊಗೊಬೇಕು ಅಂತ ಕರ್ಕೊಂಡು ಹೋಗಿ ಸೆಲೆಕ್ಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದು. ಬಟ್ ಆ ಸೀರೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ನೋಡೋಣ ಇವಾಗ ಪಪ್ಪನ ಕೈಲಿ ಕೊಡ್ಸೋಣ. ಸೊ ಹಾಗೆ ಸುಮ್ಮನೆ ಏನೋ ಕೊಡಿಸೋದು, ಬಾಗ್ನ ಥರನೇ ಕೊಡ್ಸೋಣ ಅಂತ ಬಾಗ್ನ ರೆಡಿ ಮಾಡ್ತೀನಿ. ತೋರಿಸ್ತೀನಿ ರೆಡಿ ಆದಮೇಲೆ. ಸೊ ಬಾಗಿಲೇ ರೆಡಿ ಮಾಡೋದು ಹೇಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೇನೆಲ್ಲ ಇಡಬೇಕು ಅಂತ ಬಂದು ಗೆಸ್ಸಲ್ಲಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಸ್ಮೇರ್, ಅರಿಶಿನ, ಕುಂಕುಮ, ಹೂವು, ಸೊ ಪಪ್ಪ ಕೊಡಿಸ್ತಾ ಇರೋ ಸೀರೆ ಹಾಗೂ ಅದಕ್ಕೆ ಬಳೆ ರೆಡಿ ಆಗಿದೆ. ಕೊಡ್ಸೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಇಳಿಸಿ. ಕಣ್ಣು ಮುಚ್ಚಿ. ಕಣ್ಣಕ್ಕೆ ಮುಚ್ಚಬೇಕು. ನಾನು ಕುಂಕುಮ ಕಣಮ್ಮ. ಮುಚ್ಚಬೇಕಾ ತೆಗಿಬೇಕಾ? ತೆಗೀರಿ. ಏನು ಹೇಳ್ಬಿಟ್ಟು ಕೊಡಿ. ಏನು ಹೇಳ್ಬೇಕು? ಸಾಯಿಬು ಚೆನ್ನಾಗಿ ಅಷ್ಟೇ. ಹೆಂಗೆ ಸರ್ಪ್ರೈಸು ಪಪ್ಪಂದು? ಏನ್ರಿ ಸರ್ಪ್ರೈಸ್ ಇದು? ಹೊಸ ಥರ ಮಗಳೇನಂದು ಫ್ರೆಂಡ್ ಅವ್ರ ಅಮ್ಮಂಗೆ ಅಂತ ಹೇಳಿ ತಗೊಂಡು ಇದು ಯಾವ ಥರ ನೋಡು. ಹೇಳಿ ಏನಾದ್ರು ಪಪ್ಪಂಗೆ. ಸೆಲೆಕ್ಟ್ ಅವ್ರು ಇಷ್ಟಪಟ್ಟಿದ್ದು. ಕುಂಕುಮ.
ಥ್ಯಾಂಕ್ಸ್ ಯಜಮಾನ್ರೇ. ತುಂಬ ಮೆಮೊರಿ ಆಗಿದೆ ಇದು 25ನೇ ವರ್ಷದ ಆ್ಯನಿವರ್ಸರಿಗೆ. ಸೊ ಪಪ್ಪ ಅಮ್ಮ ಆಲ್ರೆಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಅವ್ರನ್ನ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಪಪ್ಪಂಗಾಗಲಿ ಅಮ್ಮಂಗಾಗಲಿ ಅತಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಆದರೆ ಸ್ಪೆಷಲ್ ಸೆಲೆಬ್ರೇಷನ್ ಮಾಡಿಸೋಣ ಅಂತ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ ಸ್ಪೆಷಲ್ ಆಗಿರಲಿ, ಬಿಕಾಸ್ ಅವರೆಲ್ಲ ತುಂಬಾ ಸ್ಪೆಷಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಅಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಸ್ವಲ್ಪ ಬೇಗ ಹೋಗೋಣ ಅಂತ ಈಗಲೇ ಹೊರಡ್ತಾ ಇದ್ದೀನಿ. ಆಮೇಲೆ ಅವ್ರು ಬಂದು ಜಾಯ್ನ್ ಆಗ್ತಾರೆ ಅಲ್ಲಿ. ಸೊ ಬನ್ನಿ ಹೋಗೋಣ. ಅಂಕಲ್ ಆಂಟಿ ಹ್ಯಾಪಿ ಆ್ಯನಿವರ್ಸರಿ. ಖುಷಿ ಆಯ್ತಾ? ಸೂಪರ್ ಮಳೆ. ನನಗೆ ನಿನ್ನ ಖುಷಿ ಆಯ್ತಲ್ಲ ಮಳೆ, ಅದು ಸಂತೋಷ. ನೀನು ಬೇಡ ಭಾಗ್ಯ, ಅದೇನು ಭಾಗ್ಯ. ನೀವು ಖುಷಿ ಆಯ್ತಾ? ಖುಷಿ ಆಯ್ತು ಮಳೆ, ನಿನ್ನ ಖುಷಿನೇ ನಮ್ಮ ಖುಷಿ. ಸೊ ಇವಾಗ ಕುಕಿಂಗ್ ಟೈಮ್. ಮಧ್ಯಾಹ್ನ ಆಲ್ರೆಡಿ ಪಪ್ಪ ಎಲ್ಲರಿಗೂ ಮೈಲಾರಿ ಹೋಟೆಲಿಂದ ಬಿರಿಯಾನಿ ತರಿಸಿದ್ರು. ಸೂಪರ್ ಆಗಿತ್ತು. ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದರಿಂದ ಮಲ್ಕೊಂಡು ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀವಿ. ಸೊ ಇವಾಗ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಚಿಕನ್ ಲಾಲಿಪಾಪ್ ಆಲ್ರೆಡಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಮ್ಮ ಇಟ್ಟಿದ್ದಾರೆ. ಸೊ ಇವಾಗ ಪೆಪ್ಪರ್ ಚಿಕನ್ ನಾನು ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಪೆಪ್ಪರ್ ಚಿಕನ್ ರೆಸಿಪಿ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಪೆಪ್ಪರ್ ಚಿಕನ್ ರೆಸಿಪಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದೇ ಬರುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ನಾನು ಮಾಡೋ ಪೆಪ್ಪರ್ ಚಿಕನ್ ಅಂದರೆ ತುಂಬಾ ಇಷ್ಟ. ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಅವರಿಗೆ, ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಯಾಕೆ ಮಾಡಿಕೊಡ್ಬಾರ್ದು ಅಂತ ಇವತ್ತು ಪಪ್ಪ ಪೆಪ್ಪರ್ ಚಿಕನ್ ಮಾಡು ಅಂತ ಅಂದರು. ಸೊ ಅದನ್ನು ಮಾಡ್ತಾ ಇದ್ದೀನಿ ಇವತ್ತು. ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ತೋರಿಸ್ತೀನಿ. ಬಟ್ ಕಂಪ್ಲೀಟ್ ವಿಡಿಯೋ ಬೇಕು ಅಂತ ಅಂದರೆ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ರೆಸಿಪಿ ಸಿಗುತ್ತೆ. ಸೊ ಹೇಗಾಗುತ್ತೆ ನೋಡೋಣ ಬನ್ನಿ. ಪೆಪ್ಪರ್ ಚಿಕನ್ ಆಲ್ರೆಡಿ ರೆಡಿ ಆಗಿದೆ. ಇದರ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ ವ್ಲಾಗ್ ಲಿಂಕ್ನ ಈ ವ್ಲಾಗ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಚೆಕ್ ಮಾಡಿ. ಆ್ಯಂಡ್ ಚಿಕನ್ ಲಾಲಿಪಾಪ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ 6 hours ಏನೋ ಆಗಿದೆ. ಚಿಕನ್ ಲಾಲಿಪಾಪ್ ಕೂಡ ರೆಡಿ ಆಗ್ತಾ ಇದೆ. ಸೊ ಇದು ನೈಟ್ ಡಿಶ್, ವೆಡ್ಡಿಂಗ್ ಡೇ ಸ್ಪೆಷಲ್. ಒಂದು ಫ್ಲೋವಲ್ಲಿ ಹೇಳಿ ಹಂಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಬ್ಬಾ ಬಾಯ್. ಸುಮಾರು ಜನಕ್ಕೆ ಈ ಕ್ವೆಶನ್ ಬಂದೇ ಬರುತ್ತೆ, ನಮ್ಮ ಅಮ್ಮಂಗೆ ಸ್ಯಾರಿನ ಎಲ್ಲಿ ಶಾಪ್ ಮಾಡಿದೆ ನಾನು ಅಂತ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಏನೂ ಅಲ್ಲ. ಈ ವ್ಲಾಗಲ್ಲಿ ಅಂಗಡಿ ಡೀಟೇಲ್ಸ್ನ ಹೇಳೋಣ ಅಂತ ಅನಿಸ್ತು. ಆ್ಯಂಡ್ ಆಫರ್ ಕೂಡ ನಡೀತಾ ಇದೆ. ಸೊ ನಮಗೆ ಗೊತ್ತಿರಲಿಲ್ಲ ಹೋದಾಗ ಆಫರ್ಸ್ ನಡೀತಿದೆ ಅಂತ. ಸ್ಯಾರಿ ತೊಗೊಬೇಕಂತ ಅಷ್ಟೇ ಯೋಚನೆ ಇಟ್ಕೊಂಡು ಹೋಗಿದ್ದು. ಸೊ ನಾವು ಸ್ಯಾರಿನ ಪರ್ಚೇಸ್ ಮಾಡಿದ್ದು ಕಾಂಚೀಪುರಂ ವೀವರ್ಸ್ ಸೊಸೈಟಿ ಸುಂದರ್ ಸಿಲ್ಕ್ಸ್ ಅಲ್ಲಿ. ಅವರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಬರುತ್ತಲ್ಲ ಚಿಕ್ಕಪೇಟೆಯಲ್ಲಿ, ಅದ್ರ ಪಕ್ಕದಲ್ಲೇ ಬಿಲ್ಡಿಂಗಲ್ಲಿ ಬರುತ್ತೆ. ಸೊ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡ್ವಿ ಅಂತ. ಸೊ ಟೋಟಲಿ 2 ಸೀರೆ ತೊಗೊಂಡ್ರು ಅಮ್ಮ. ಬಿಕಾಸ್ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಅವ್ರಿಗೆ ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ವಿ ಅಂತ. ಸೊ ಹೆಂಗಿದ್ರು ಆಫರ್ ನಡೀತಾ ಇದೆ ಅಂತ ಅವರೊಂದು ಸೀರೆ ತೊಗೊಂಡ್ರು. ನಾನು ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ಅಂತ ನಾನು ಪಪ್ಪನ ಕಡೆಯಿಂದ ಒಂದು ಸೀರೆ ತೊಗೊಂಡೆ. ಇದು 2 ತೊಗೊಂಡಿದ್ದು ಸಾಫ್ಟ್ ಸಿಲ್ಕಲ್ಲೇ. ಫಸ್ಟ್ ಈ ಸ್ಯಾರಿ ಪೀಚ್ ಕಲರ್ ವಿತ್ ರಾಯಲ್ ಬ್ಲೂ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಸೊ ಸೆರಗ್ ಹೀಗೆ ಬರುತ್ತೆ ಅಂದರೆ ಪಲ್ಲು. ಆ್ಯಂಡ್ ಕಂಪ್ಲೀಟ್ ಬಾಡಿ ಹೀಗಿದೆ. ಇದು ವಿತೌಟ್ ಬಾರ್ಡರ್ಲೆಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ.
ಇದರ ಪ್ರೈಸ್ ಆ್ಯಕ್ಚುಲಿ ತೋರಿಸ್ತೀನಿ ಒಂದು ನಿಮಿಷ. ಸೊ ಇದರ ಪ್ರೈಸ್ ಆ್ಯಕ್ಚುಲಿ 8,200 rupees. ಬಟ್ ಸೊ ಸೆಕೆಂಡ್ ಸ್ಯಾರಿ ಫ್ರೆಂಡ್ ಅವ್ರ ಅಮ್ಮಂಗೆ ಅಂತ ಹೇಳಿ ಪಪ್ಪ ಕೊಡಿಸ್ತಾ ಇದ್ರಲ್ವ, ಸೊ ಆ ಸೀರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದು ಕೂಡ. ಸೊ ಇದು ಹೀಗೆ ಬರುತ್ತೆ. ಇದು ಒಂಥರ ಕ್ರೋಮ್ ಎಲ್ಲೋ, ಡಾರ್ಕ್ ಎಲ್ಲೋಗೆ ನವಿಲ್ ಕಲ್ಲು ಕಾಂಬಿನೇಷನ್ ಬಂದಿದೆ. ಪಲ್ಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ವಿತ್ ಬಾರ್ಡರ್ ಇದೆ, ಅಂದರೆ ಗೋಲ್ಡನ್ ಬಾರ್ಡರ್ ಬರುತ್ತೆ ಇದಕ್ಕೆ, ಗೋಲ್ಡನ್ ಬಾರ್ಡರ್ ಹೀಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಈ ಸೀರೆದು. ಅಮ್ಮಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಸೀರೆ. ಬಟ್ ಅದು ನಾನು ಪರ್ಚೇಸ್ ಮಾಡ್ತೀನಿ ಅಂತ ಅನ್ನೋದಕ್ಕೆ ಸೊ ಅವರೇನು ಪರವಾಗಿಲ್ಲ ನಾನು ಬೇರೆ ತೊಗೊತೀನಿ ಅಂತ ಬೇರೆ ತೊಗೊಂಡ್ರು. ಸೊ ಇದರ ಪ್ರೈಸ್ 7,800. ಇದಕ್ಕೂ ಕೂಡ 40% ಆಫರ್ ಇತ್ತು. ನಮ್ಗೆ ಗೊತ್ತಿರಲಿಲ್ಲ ಇದಕ್ಕೂ ಆಫರ್ ಇದೆ ಅಂತ. ಸೊ ಬಿಲ್ಲಿಂಗ್ ಟೈಮಿಗೆ ಗೊತ್ತಾಯಿತು ಇದಕ್ಕೂ ಆಫರ್ ಇದೆ ಅಂತ. ಸೊ ಇದು 7,800 ಆ್ಯಂಡ್ ಅದು 8,200. ಸೊ ನೋಡಿ, 8,200 ಆ್ಯಂಡ್ 7,800 ಸೇರಿ 16,000 ಆಯಿತು ನಮಗೆ ಬಿಲ್ಲು. ಸೊ 40% ಡಿಸ್ಕೌಂಟ್ ಇದ್ದಿದ್ದರಿಂದ ಈ ಎರಡು ಪ್ರಾಡಕ್ಟ್ಸ್ ಮೇಲೆ ನಮಗೆ 16,000 ಇದ್ದಿದ್ದ ಬಿಲ್ 10,584 rupees ಆಯಿತು. ಸೊ ಆಲ್ಮೋಸ್ಟ್ ಸೇವಿಂಗ್ಸ್ ಆಫ್ 5,500 rupees. ಗೊತ್ತಿರಲಿಲ್ಲ ಆಫರ್ ಇತ್ತು ಅಂತ, ಹೋದ್ವಿ ಸಿಕ್ತು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ. ಸೊ ನಿಮಗೆ ಇಷ್ಟ ಆದರೆ ನೀವು ಕೂಡ ತೊಗೊಬೋದು. ಸೊ ಆದಷ್ಟು ಬೇಗ ಹೋದ್ರೇ ಒಳ್ಳೆಯದು. ಸೊ ಆಲ್ರೆಡಿ ಸೇಲ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಸೆಲೆಕ್ಟೆಡ್ ಸ್ಟಾಕ್ ಮೇಲೆ ಅಷ್ಟೇ ಸೇಲ್ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸ್ ಮೇಲೂ 40% ಡಿಸ್ಕೌಂಟ್ ಇರಲ್ಲ, ಬಟ್ ಮಿನಿಮಮ್ ಡಿಸ್ಕೌಂಟ್, ಶಾಪ್ ಡಿಸ್ಕೌಂಟ್ ಅಂತ ಅವ್ರು ಕೊಡ್ತಾರೆ. ಬಟ್ ಎಂಟೈರ್ ರೇಂಜ್ ಮೇಲೆ 40% ಡಿಸ್ಕೌಂಟ್ ಇರಲ್ಲ. ಸೆಲೆಕ್ಟೆಡ್ ಒಂದಷ್ಟು ರೇಂಜಲ್ಲಿ 40% ಡಿಸ್ಕೌಂಟ್ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ನೀವು ಹೋಗಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಖಂಡಿತ ತೊಗೊಳ್ಳಿ. ನಿಮಗೆ ಇದು ಹೆಲ್ಪ್ಫುಲ್ ಆಗಲಿ ಅಂತ ಈ ಕ್ಲಿಪ್ಪಿಂಗ್ನ ಶೂಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶಾಪ್ ಡೀಟೇಲ್ಸ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅದರಲ್ಲಿ ಶಾಪ್ ಡೀಟೇಲ್ಸ್ ಹಾಗೂ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಚಿಕ್ಕಪೇಟೆ ಮೇನ್ ಸ್ಟ್ರೀಟ್, ಸ್ಯಾರಿ ಶಾಪಿಂಗ್ ಸ್ಟ್ರೀಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಗೆ ಹೋಗಿ ಅವರಿಗೆ ಕಾಲ್ ಮಾಡಿದ್ರು ಅವರು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಹೇಳ್ತಾರೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಸ್ಯಾರಿ ಶಾಪ್, ಕಾಂಚೀಪುರಂ ವೀವರ್ ಸೊಸೈಟಿ ಅವರ ಸುಂದರ್ ಸಿಲ್ಕ್ಸ್ ಅಂತ ಶಾಪ್ ನೇಮ್. ಸೊ ಫಸ್ಟ್ ಫ್ಲೋರಲ್ಲಿದೆ ಶಾಪ್, ಆ ಬಿಲ್ಡಿಂಗಲ್ಲಿ. ಫಸ್ಟ್ ಫ್ಲೋರಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಫಸ್ಟ್ ಶಾಪೇ. ಸೊ ಇದೇ ಶಾಪ್ ನಾವು ಸ್ಯಾರಿನ ಪರ್ಚೇಸ್ ಮಾಡಿದ್ದು. ನೀವು ಹೋಗಿ ಬೇಕಾದರೆ ಚೆಕ್ ಮಾಡ್ಬೋದು, ನಿಮಗೂ ಇಷ್ಟ ಆಗ್ಬೋದು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತಲೇ ಹೇಳ್ಬೋದು. ನನಗಂತೂ ಮಕ್ಕಳ ಜೊತೆ ಇಂಟರ್ಯಾಕ್ಟ್ ಮಾಡಿದ್ದಾಗಲಿ ಅವರಂತೂ ತುಂಬಾ ಖುಷಿಯಾಗಿದ್ದಾರೆ. ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ನಗ್ನಗ್ತಾ ಅದನ್ನು ಎದುರಿಸ್ತಾ ಮುಂದೆ ಸಾಗಬೇಕು ಅಂತ ಪಾಠ ಕಲಿಬೇಕು ಅವ್ರುಗಳಿಂದ. ಪಪ್ಪ ಅಮ್ಮಂಗೆ ಇಬ್ರಿಗೂ ಆಡಂಬರದ ಸೆಲೆಬ್ರೇಷನ್ ಇಷ್ಟ ಇಲ್ಲದಿದ್ದರಿಂದ, ಸ್ಪೆಷಲಿ ಪಪ್ಪಂಗೆ ಇಷ್ಟ ಇಲ್ಲದಿದ್ದರಿಂದ ಸೆಲೆಬ್ರೇಷನ್ ಸಿಂಪಲ್ ಆಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಾಯಿತು ಇವತ್ತಿನ ದಿನ. ಅವರಿಬ್ಬರು ತುಂಬಾ ಖುಷಿಪಟ್ಟರು ಆ್ಯಂಡ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಆ್ಯಂಡ್ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಹೇಳ್ಕೊಳಕ್ಕೆ ಆಗದೇ ಇರುವಂಥ ನನ್ನ ಪ್ರಪಂಚ ಅಂತಲೇ ಹೇಳ್ಬೋದು ಅವರಿಬ್ರಿಗೂ 25ನೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ, ಸದಾ ಹೀಗೆ ಖುಷಿಯಾಗಿರಿ ಪಪ್ಪ ಅಮ್ಮ. ಐ ಲವ್ ಯು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅಂತ. ನಿಶ್ಚಿತ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.